ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವಾಗ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ಇವತ್ತು ನೋಡ್ತೀನಿ ಎಲ್ಲ ನಾನು ಕಾಲೇಜ್ ಹೋಗೋದು, ನಾನು ಕಾಲೇಜಲ್ಲಿ ಏನು ಮಾಡ್ತೀನಿ ಅದಾದಮೇಲೆ ಏನು ಮಾಡ್ತೀನಿ, ನಾನು ಫುಲ್ ಡೇ ರೆಕಾರ್ಡ್ ಮಾಡ್ತೀನಿ ಇವತ್ತು. ಸೊ ಲೆಟ್ಸ್ ಸಿ. ಇವಾಗ ಅಪ್ಪ ಬರ್ತಾರಂತೆ ಕರ್ಕೊಂಡು ಹೋಗೋಕ್ಕೆ, ಅದಾದಮೇಲೆ ಹೋಗ್ತೀನಿ ಕಾಲೇಜ್. ಯಾವಾಗ ಕೂಡ ನಾನು ಬಸ್ಸಲ್ಲೇ ಹೋಗೋದು ಕಾಲೇಜು. ಇವತ್ತು ಏನಪ್ಪ ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ ಅಪ್ಪ ಬರೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮುಂದಿದೆ ಫಸ್ಟ್ ಪೀರಿಯಡ್ ಆ್ಯಂಡ್ ನಾನು ನಿಮ್ಗೆಲ್ಲರಿಗೂ ಒಂದು ತೋರಿಸ್ತೀನಿ. ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಹಿಯರ್ ಇಟ್ ಈಸ್. ಇದು ಒಂದು ನನ್ನ ಜರ್ನಲ್ ನಾನು ಮೇಂಟೈನ್ ಮಾಡ್ತಿರೋದು. ಲೈಕ್ ನಾನು ಪ್ರತಿದಿನ ಅವತ್ತು ಏನೇನು ಟಾಸ್ಕ್ ಇದೆ ಅಂತ ಬರಿತೀನಿ. ಆ್ಯಂಡ್ ಇಲ್ಲಿದೆ ನಂದು ಏಮ್ಸ್ಗಳು. ಇದು ನನ್ನ ಸೆಕೆಂಡ್ ನೋಟ್ಬುಕ್. ನಾನು ಇನ್ನೊಂದು ನೋಟ್ಬುಕ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ. ನಾನು ಯಾವಾಗ ಕೂಡ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಲೈಕ್ ಯಾವಾಗ ಏನಾರ ಇಂಪಾರ್ಟೆಂಟ್ ಬಂದರೆ ಬರ್ಕೊಳ್ಳೋಕ್ಕೆ. ಆ್ಯಂಡ್ ನಾನು ಒಬ್ಬನೇ ಕೂತಿದ್ರೆ ಐಡಿಯಾಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ಕೂಡ ನೋಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನಾನು. ಇದು ನನ್ನ ಕಾಲೇಜ್, ನನ್ನ ಮನೇಲಿ ನಾನು ಎಲ್ಲೇ ಹೋದರೂ ಕೂಡ ಇದು ನಾನು ತೊಗೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಬರೀ 1 ಪೀರಿಯಡ್ ಆಗಿದೆ ಆ್ಯಂಡ್ ಇನ್ನು 5 ಪೀರಿಯಡ್ಗಳಿದ್ದಾವೆ. ಸೊ ಇವಾಗ ನಾನು ಲಂಚ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟ್ ಬ್ರೇಕಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಸೊ ಇಲ್ಲಿದೆ ನಂದು ಮಾರ್ಕ್ಸ್ ಕಾರ್ಡ್. ಆ್ಯಂಡ್ ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್. ಇದನ್ನು ಇಟ್ಕೊತೀನಿ ಬ್ಯಾಗಲ್ಲಿ. ಆ್ಯಂಡ್ ಇವಾಗ ಇದೆ ಲೈಬ್ರರಿ ಪೀರಿಯಡ್. ಆ್ಯಂಡ್ ನಾನು ಕ್ಲಾಸಸ್ ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಕಾಲೇಜಲ್ಲಿ ಫೋನ್ ಬ್ಯಾನ್ ಮಾಡಿದ್ದಾರೆ. ಕಾಲೇಜಲ್ಲಿ ವ್ಲಾಗ್ ಮಾಡಿ ಸಾಕಂದ್ಕೊತೀನಿ. ಇವಾಗ ಸಿಗ್ತೀನಿ ನಾನು ನನಗೆ ಮನೇಲಿ. ಸೊ ಜಿಮ್ಮಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ನಾನು ಜಿಮ್ಮೆಲ್ಲ ಮಾಡಿಬಿಟ್ಟೆ ಮನೆಗೆ ಬಂದೆ. ಸೊ ಇವಾಗ ಮನೆಗೆ ಬಂದು ಟ್ರೈನ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ನಾನು ಮರ್ತೇ ಹೋಗ್ಬಿಟ್ಟೆ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೆ ಅಂತ. ಸೊ ಇವತ್ತು ನಾನು ಆರಾಮಾಗಿ ಹೇಳ್ಬೋದಾಗಿತ್ತು, ಲೈಕ್ ಇವತ್ತು ಬೇಡ ಬಿಡು ಗುರು, ನಾಳೆ ಯಾವಾಗ ನಾವು ಮಾಡೋಣ ಅಂತ. ಬಟ್ ನಾನು ಅಂಥವ್ನಲ್ಲಿ ಬರಲ್ಲ. ನಾನೇನೋ ಒಂದು ತೊಗೊಂಡ್ಬಿಟ್ಟಿದೆ ಅಂದರೆ ಅದು ನಾನು ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಸೊ ಅದಕ್ಕೆ ಈ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ, ಕರೆಕ್ಟಾಗಿ ಇಲ್ಲ ಅಂದರೂ ಕೂಡ. ಕಾಲೇಜಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಟೀಚರ್ಸ್ ಎಲ್ಲ ಇರ್ತಾರೆ ಆ್ಯಂಡ್ ಕಾಲೇಜಲ್ಲಿ ಅಲೋ ಕೂಡ ಮಾಡಲ್ಲ. ಸೊ ಅದಕ್ಕೆ ನಾನು ಕಾಲೇಜಲ್ಲಿ ಅಷ್ಟೊಂದು ಕರೆಕ್ಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಮನೇಲಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಗೋಲ್ಡಲ್ಲಿ ಯಾವುದೂ ಟ್ರೇಡ್ ಸಿಗಲ್ಲ ಬಿಕಾಸ್ ಮಾರ್ಕೆಟ್ ಇನ್ನೂ ಈ ರೆಸಿಸ್ಟೆನ್ಸಲ್ಲಿದೆ. ಆ್ಯಂಡ್ ನಾನು ಇಲ್ಲಿ ಅರ್ಲಿ ಶಾರ್ಟ್ ಮಾಡಿದ್ರೆ SL ತೊಗೊಬೋದು. ಸೊ ಅದಕ್ಕೆ ನಾನು ಗೋಲ್ಡಲ್ಲಿ ಶಾರ್ಟ್ ಮಾಡಲ್ಲ ಆ್ಯಂಡ್ ಲಾಂಗ್ ಕೂಡ ಮಾಡೋಕ್ಕಾಗಲ್ಲ ಬಿಕಾಸ್ ಇಷ್ಟೊಳ್ಳೆ ರೆಸಿಸ್ಟೆನ್ಸ್ ಇದೆ. ಹಿಂಗೆ ಟ್ಯಾಪ್ ಆದ ತಕ್ಷಣ ಬೀಳ್ಬೋದು. ಸೊ ಈ ಥರ ಅನ್ಸರ್ಟನ್ ಮಾರ್ಕೆಟ್ಸಿಂದ ನಾವು ದೂರ ಇರೋದೇ ಒಳ್ಳೆಯದು. ನಾನು ಇನ್ನೂ ಪ್ರಾಫಿಟಬಲ್ ಆಗಿಲ್ಲ. ಸೊ ನಾನು ಬಿಲೀವ್ ಮಾಡ್ತೀನಿ ನಾನು ಫಸ್ಟ್ ಪ್ರಾಫಿಟಬಲ್ ಆಗಬೇಕು ಅಂತ. ಸೊ ನಾನು ಇವಾಗ ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಈ ವೀಡಿಯೋಸಿಂದ ಮಾಡಿದ್ರೆ ನಾನು ನನ್ನ ಜರ್ನಿನ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇವಾಗ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿರೋದು ಅದೇ ಒಂದೇ ವಿಷಯಕ್ಕೆ, ಸೊ ದಟ್ ನಾನು ಡಾಕ್ಯುಮೆಂಟ್ ಮಾಡ್ಬೋದು ನನ್ನ ಲೈಫ್ ಜರ್ನಿ ಏನಿರುತ್ತೆ ಅಂತ. JBIನಲ್ಲಿ ಈ ಝೋನಿಗೆ ಬಂದಾಗ ಟ್ರೇಡ್ ತೊಗೋಣ ಅಂತಿದ್ದೀನಿ. ಯೂರೋ USDನಲ್ಲಂತೂ ಮಾರ್ಕೆಟ್ ಫುಲ್ ಬೇರಿಷೇ ಟರ್ನ್ಔಟ್ ಆಗಿದೆ. ಸೊ ಇಲ್ಲಿ ಇವಾಗ ಲಾಂಗ್ಸ್ ಕಡೆ ನೋಡಿ ಏನು ಯೂಸ್ ಇಲ್ಲ, ಇವಾಗ ಜಸ್ಟ್ ನಾನು ಶಾರ್ಟ್ಸ್ ಕಡೆ ನೋಡಬೇಕು. ಸೊ ಇವಾಗ ತೋರಿಸ್ತೀನಿ ನನ್ನ ವಾರ ಹೆಂಗೆ ಕಾಣುತ್ತೆ. ಇದು ಈ ವಾರದ್ದು ಪ್ಲ್ಯಾನ್ಸ್ಗಳು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಮೇನ್ ಟಾಸ್ಕ್ಗಳು ಮಾತ್ರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಡೈಲಿ ರೂಟೀನ್ ಹೆಂಗಿರುತ್ತೆ, ಫಸ್ಟು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬಿಟ್ಟು 2 ಗಂಟೆ ಓದ್ಕೊತೀನಿ. ಅದಾದ್ಮೇಲೆ ಕಾಲೇಜ್ ಹೋಗ್ತೀನಿ. ಅದಾದ್ಮೇಲೆ ಕಾಲೇಜಿಂದ ಬಂದುಬಿಟ್ಟು ಊಟ ತಿಂದು ಒಂದು ಸ್ವಲ್ಪ ಹೋಗ್ತೀನಿ ಜಿಮ್ಮಿಂದ ಬಂದಾದ್ಮೇಲೆ 10ರಿಂದ 15 ನಿಮಿಷ ಮೆಡಿಟೇಟ್ ಮಾಡ್ತೀನಿ. ಅದಾದ್ಮೇಲೆ ಟ್ರೇಡ್ ಮಾಡೋಕೆ ಕೂತ್ಕೊಂಡು ದಿನ ಪೂರ್ತಿ ಏನೇನಾಗಿದೆ ಅಂತ ಜರ್ನಲ್ ಮಾಡಿ ಟ್ರೇಡ್ಸ್ಗಳನ್ನ ರಿವ್ಯೂ ಮಾಡ್ತೀನಿ. ಹೀಗೆ ಹೋಗುತ್ತೆ ನನ್ನ ಪೂರ್ತಿ ದಿನ. ನಾನು ನನ್ನ ಲಾಸ್ಟ್ ಫಂಡೆಡ್ ಅಕೌಂಟಿಂದ ಒಂದು ಲೆಸನ್ ಕಲ್ತಿದ್ದೀನಿ. ನಾನು ಪ್ಲಾನಿಂಗ್ ಮಾಡ್ತೀನಿ ಟ್ರೇಡ್ನ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಲಾಸ್ಟ್ ಫಂಡೆಡ್ ಅಕೌಂಟ್ ನಂದು ಹೋಗಿತ್ತು ಬರೀ ಅರ್ಲಿ ಎಂಟ್ರಿ ಮಾಡೋದ್ರಿಂದ. ಸೊ ಅದಕ್ಕೆ ನಾನು ಇದೊಂದು ಬುಕ್ ಇಕ್ಕಿದ್ದೀನಿ. ನಾನು ನನ್ನ ಟ್ರೇಡ್ ಪ್ಲ್ಯಾನ್ನ ಬರಿತೀನಿ. ಸೊ ಇದು ಟ್ರೇಡ್ ಪ್ಲ್ಯಾನರ್ ಅಂತ ಕರಿತೀನಿ ನಾನು. ಅದಾಗೋದ್ಮೇಲೆ ನಾನು ಈ ಬುಕ್ಕಲ್ಲಿ ಏನೇನು ಬರ್ದಿರ್ತೀನಿ ಬರೀ ಇದ್ರ ಮೇಲೇ ಟ್ರೇಡ್ನ ತೊಗೊಳಕ್ಕೆ. ಇದು ನಾನು ಪೂರ್ತಿ ಜರ್ನಲ್ ಮಾಡಿರೋ ನನ್ನ ಪೂರ್ತಿ ಡೈಲಿ ಜರ್ನಲ್ ಇದು. ಅದು ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ಅದಾದ್ಮೇಲೆ ಇದು ನನ್ನ ಹತ್ರ ಇವಾಗಿರೋ ಜರ್ನಲ್. ಆ್ಯಂಡ್ ನಾವು ಯಾವಾಗೂ ಕೂಡ ಲೈಕ್ ಔಟ್ ಆಫ್ ದಿ ಪ್ಲ್ಯಾನ್ ನಾವು ಟ್ರೇಡ್ಸ್ ತೊಗೊಂಡ್ಬಿಡ್ತೀವಿ. ಲೈಕ್ ಏನಪ್ಪ ಪ್ರೈಸ್ ಇಲ್ಲಿಂದನೇ ಮೇಲೆ ಹೋಗ್ಬೋದಲ್ಲ, ಇಲ್ಲೇ ಬೈ ಮಾಡಿಬಿಡ್ತೀನಿ ಅಂತ ಎಲ್ಲ. ಸೊ ಅದಕ್ಕೆ ನನ್ನ ಪ್ಲ್ಯಾನ್ಸಿಂದ ಆಚೆ ಹೋಗ್ಬಾರ್ದು, ಅಕಾರ್ಡಿಂಗ್ ಟು ಪ್ಲ್ಯಾನ್ ಟ್ರೇಡ್ ಮಾಡಬೇಕು ಅಂತ ನನ್ನ ಟ್ರೇಡ್ ಪ್ಲ್ಯಾನರ್ ಇಕ್ಕಿರೋದು. ನನಗೆ ಗೊತ್ತಿಲ್ಲ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತೋ ಇಲ್ವೋ, ಬಟ್ ನಾನೇನು ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಶೇರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಗೊತ್ತು ಈ ವ್ಲಾಗಲ್ಲಿ ಅಷ್ಟೊಂದು ಕೂಡ ಏನು ಇರಲಿಲ್ಲ ಅಂತ, ಬಟ್ ಅಂದರೂ ಕೂಡ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡೋದು ಬೇಡ, ಇವಾಗಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ವ್ಲಾಗ್ಸ್ಗಳು. ಸೊ ನೆಕ್ಸ್ಟ್ ವ್ಲಾಗ್ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.